ಸೊ ನಾವೀಗ ಒಳಭಾಗವನ್ನು ಗಮನಿಸ್ತಾ ಇದ್ದೀವಿ. BIETCಯ ಒಳಭಾಗ ಇದು. ಸೊ ಈಗ ಒಂದಷ್ಟು ವಿವರಣೆಯನ್ನು ಕೊಡ್ತಾ ಇದ್ದಾರೆ ಏನು ವಿಶೇಷತೆ ಅನ್ನೋದ್ರ ಬಗ್ಗೆ. ಸೊ ಈಗ ಎಕ್ಸ್ಪ್ಲನೇಷನ್ ಆಗ್ತಾ ಇದೆ. ಸೊ ಮಾರನಹಳ್ಳಿ ಕ್ಯಾಂಪಸ್ನ ಒಳಗೆ ಪ್ರಧಾನಿ ಮೋದಿ ಈಗ ಆ ವಿವರಣೆಯನ್ನು ಆಲಿಸ್ತಾ ಇದ್ದಾರೆ. हाल ही में भारत में जिस तरह से यूक्रेन ಈಗ BIETCಯ ವಿವರಣೆಯನ್ನು ಅಲ್ಲಿ ನೀಡ್ತಾ ಇರುವಂಥದ್ದು ಏನು ವಿಶೇಷತೆ ಅಂತ ನಿಮಗೆ ಆಗಲೇ TV9ನಲ್ಲಿ ಕೂಡ ನಾವು ತಿಳಿಸ್ತಾ ಇದ್ವಿ. ಪ್ರಧಾನಿ ಮೋದಿಗೆ ಮಾಹಿತಿಯನ್ನು ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಸೊ ಹೇಗೆ ಏರ್ಕ್ರಾಫ್ಟ್ಗಳ ಸಂಬಂಧಪಟ್ಟ ಹಾಗೆ ಜೊತೆಗೆ ಯುವ ಪ್ರತಿಭೆಗಳನ್ನು ಈ ಏರ್ಕ್ರಾಫ್ಟ್ಗಳನ್ನು ಹ್ಯಾಂಡಲ್ ಮಾಡುವಂಥ ನಿಟ್ಟಿನಲ್ಲಿ ಹೇಗೆ ಅದನ್ನು ಬಳಸಬೇಕು, ಸೊ ಅದರ ಬಗ್ಗೆ ಸವಿವರವಾದಂಥ ಮಾಹಿತಿಯನ್ನು ನೀಡಲಾಗುತ್ತೆ. ಅವ್ರನ್ನ ಒಬ್ಬ ಟ್ರೈನ್ಡ್ ಆಗಿ ಅವ್ರನ್ನ ಚೆನ್ನಾಗಿ ಅಲ್ಲಿ ರೆಡಿ ಮಾಡಲಾಗುತ್ತೆ ಅನ್ನೋದು. बोइंग अगले कुछ सालों में 10,000 करोड़ तक बढ़ाना चाहता है। और दूसरी बात ये भी है कि डोमेस्टिक क्षेत्र में सिविल एयरक्राफ्ट के क्षेत्र में भी बोइंग इंडिया भारत के साथ कई विमानों को बनाने में ನೀವಲ್ಲಿ ಧ್ವನಿಯನ್ನು ಕೇಳ್ತಾ ಇದ್ರಿ. ಅಂದರೆ ಏರ್ಕ್ರಾಫ್ಟ್ಗಳನ್ನು ತಯಾರು ಮಾಡೋದು ಮಾತ್ರ ಅಲ್ಲ, ನಾವು ಬೇರೆ ದೇಶಗಳಿಗೂ ಕೂಡ ಅದನ್ನು ಒಂದು ಮಾರುವಂಥ ನಿಟ್ಟಿನಲ್ಲಿ ಅಥವಾ ಒಂದು ಮಾರ್ಕೆಟನ್ನು ಕ್ರಿಯೇಟ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಇದು. ಜೊತೆಗೆ ಒಂದು ಏರ್ಕ್ರಾಫ್ಟನ್ನು ರೆಡಿ ಮಾಡಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ಗಳಿರುತ್ತೆ, ಸೊ ಅದನ್ನು ಹಳ್ಳಿಯಲ್ಲಿರುವಂಥ ಪ್ರತಿಭೆಗಳಿಗೂ ಕೂಡ ತಲುಪುವಂಥ ನಿಟ್ಟಿನಲ್ಲಿ ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದು, ಸೊ ಅವ್ರನ್ನ ಎಜುಕೇಟ್ ಮಾಡುವಂಥ ಒಂದು ಕ್ಯಾಂಪಸ್ ಆಗಿರುತ್ತೆ ಇದು. ಸೊ BIETC ಕ್ಯಾಂಪಸ್ ದೇವನಹಳ್ಳಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ. ವಿಶೇಷವಾಗಿ ಬೋಯಿಂಗ್ ಅನ್ನೋ ಹೆಸರೇ ಇರೋದರಿಂದ ಈ ಏರ್ಕ್ರಾಫ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ, ವಿಮಾನಯಾನಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ದೇಶದ ಭದ್ರತೆಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಇಲ್ಲಿ ಏರ್ಕ್ರಾಫ್ಟ್ಗಳು ತಯಾರಾಗ್ತವೆ. ಜೊತೆಗೆ ಆತ್ಮನಿರ್ಭರ ಭಾರತ್ ಯೋಜನೆ ಏನಿದೆ, ಕೇಂದ್ರ ಸರ್ಕಾರದ ಕನಸಿನ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ, ಸೊ ಇದಕ್ಕೆ ಪೂರಕವಾದಂಥ ಒಂದು ವೇದಿಕೆ ಇದಾಗಿದೆ. ಸೊ ಅದರ ಬಗ್ಗೆ ವಿವರಿಸಲಾಗ್ತಾ ಇದೆ. ಏನೆಲ್ಲ ಇಲ್ಲಿ ಟ್ರೈನ್ ಮಾಡಲಾಗುತ್ತೆ, ನಮ್ಮ ವಿಷನ್ ಏನು, ಇದೆಲ್ಲವನ್ನು ಕೂಡ ಪ್ರಧಾನಿ ಮೋದಿ ಅವರಿಗೆ ಸವಿವರವಾಗಿ ಅಲ್ಲಿ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಸೊ USA ಹೊರತುಪಡಿಸಿದ್ರೆ ಅತಿ ದೊಡ್ಡ ಕ್ಯಾಂಪಸನ್ನು ಬೆಂಗಳೂರು ಹೊಂದಿರೋದು ನಮಗೂ ಕೂಡ ಒಂದು ಹೆಗ್ಗಳಿಕೆಯ ವಿಚಾರ. ಸೊ ಈಗ ಆಲ್ರೆಡಿ ನೋಡ್ತಾ ಇದ್ದಾರೆ, ಈಗ ಆ ಕ್ಯಾಂಪಸ್ ಉದ್ಘಾಟನೆ ಆದಂಥ ಸಂದರ್ಭ ಇದು. ಅಮೆರಿಕನ್ ಏರ್ಕ್ರಾಫ್ಟ್ನ ಮ್ಯಾನುಫ್ಯಾಕ್ಚರರ್ ಬೋಯಿಂಗ್ಸ್ ನ್ಯೂ ಗ್ಲೋಬಲ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸೆಂಟರ್ ಕ್ಯಾಂಪಸ್ ಇದು. ಸುಮಾರು 1,600 ಕೋಟಿ 43 ಎಕರೆ ಪ್ರದೇಶದಲ್ಲಿ ಒಂದು ಜಾಯಿಂಟ್ ಕ್ಯಾಂಪಸ್ ಇದು. ಭಾಳ ದೊಡ್ಡ ಗಾತ್ರದ ಕ್ಯಾಂಪಸ್, ಸಾಕಷ್ಟು ಪ್ರತಿಭೆಗಳಿಗೆ ವೇದಿಕೆ ಆಗುವಂಥ, ಪ್ಲ್ಯಾಟ್ಫಾರ್ಮ್ ಆಗುವಂಥ ಕ್ಯಾಂಪಸ್ ಇದು. ಈಗಾಗಲೇ ನಿಮಗೆ ತಿಳಿಸಿದ್ವಿ ಏನೇನಿಲ್ಲಿ ವಿಶೇಷತೆ ಅಂತ. ವಿಜ್ಞಾನ, ತಂತ್ರಜ್ಞಾನ, ಹಾಗೆ ಇಂಜಿನಿಯರಿಂಗ್ ಮತ್ತು ಗಣಿತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಅವಕಾಶವನ್ನು ಕಲ್ಪಿಸುವಂಥ ಒಂದು ಕ್ಯಾಂಪಸ್ ಇದಾಗಿರುತ್ತೆ. ಸೊ ಬೆಂಗಳೂರಿನಲ್ಲಿ ಈ ಒಂದು ಬೋಯಿಂಗ್ ಕ್ಯಾಂಪಸ್ ದೇವನಹಳ್ಳಿ ಭಾಗದಲ್ಲಿ, ಬೆಂಗಳೂರಿನ ಔಟ್ಸ್ಕರ್ಟ್ನಲ್ಲಿ ಮಾಡಿರೋದು. ಭಾಳ ವಿಶಾಲವಾದಂಥ ಕ್ಯಾಂಪಸ್, ಜೊತೆಗೆ ಪ್ರಶಾಂತವಾದಂಥ ವಾತಾವರಣ ಈ ಒಂದು ಕ್ಯಾಂಪಸ್ನಲ್ಲಿದೆ. ಸೊ ಒಂದು ವೈಬ್ರೆಂಟ್ ಸ್ಟಾರ್ಟಪ್ಗಳಿಗೆ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಎಕೋಸಿಸ್ಟಮ್ ಏನಿದೆ ದೇಶದಲ್ಲಿ, ಸೊ ಅದನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸುವಂಥ ಒಂದು ಕ್ಯಾಂಪಸ್ ಇದು ಅಂತ ಈಗ ಅಲ್ಲಿನ ಮ್ಯಾನೇಜ್ಮೆಂಟ್ ಅವರು ಕೂಡ ತಿಳಿಸಿದ್ದಾರೆ. ಸೊ ಮುಂದಿನ ಜನ್ರೇಷನ್ಗೆ ಬೇಕಾಗುವಂಥ ಏರ್ಕ್ರಾಫ್ಟ್ಗಳು, ಸೊ ಹಾಗೆಯೇ ಗ್ಲೋಬಲ್ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಇಂಡಸ್ಟ್ರಿಗೆ ಪೂರಕವಾದಂಥ ಟ್ರೈನಿಂಗನ್ನು ಇಲ್ಲಿ ನೀಡಲಾಗುತ್ತೆ. ಜೊತೆಗೆ ಇಟ್ ವಿಲ್ ಕ್ರಿಯೇಟ್ ನ್ಯೂ ಆಪರ್ಚುನಿಟೀಸ್ ಇನ್ ಬ್ಯಾಂಗ್ಳೂರ್ ಅಂತ BITC ಹೇಳ್ಕೊಂಡಿದೆ. ಸೊ ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ಅವಕಾಶವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ, ಸೊ ಇದರಲ್ಲಿ ಬೋಯಿಂಗ್ ಸುಕನ್ಯಾ ಅನ್ನೋ ಕಾರ್ಯಕ್ರಮ ಏನಿದೆ ಅದನ್ನು ಕೂಡ ಸಪೋರ್ಟ್ ದ ಎಂಟ್ರಿ ಆಫ್ ವುಮೆನ್, ಸೊ ಹೆಣ್ಣು ಮಕ್ಕಳನ್ನು ಹೆಚ್ಚಾಗಿ ವಿಮಾನಯಾನಕ್ಕೆ, ಏರ್ಕ್ರಾಫ್ಟ್ ಇಂಡಸ್ಟ್ರಿಗೆ ಅವ್ರನ್ನ ತರುವಂಥ ಒಂದು ಯೋಜನೆ ಇದಾಗಿರುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಯುವತಿಯರಿಗೆ ವಿಶೇಷವಾದಂಥ ಒಂದಷ್ಟು 150 ಲೊಕೇಶನ್ಗಳಲ್ಲಿ ಟ್ರೈನ್ ಮಾಡುವಂಥ ಪ್ಲ್ಯಾನ್ ಕೂಡ BIETCಗಿದೆ. ಸೊ ನಾವೀಗ ನೋಡ್ತಾ ಇದ್ವಿ, ಇನ್ನೊಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಬರಮಾಡ್ಕೊಂಡಂಥ ಸಂದರ್ಭ. ಸೊ ಅವರ ಜೊತೆಗೆ ಸಂಸದರಾದಂಥ PC ಮೋಹನ್, ಸೊ ಸಚಿವರಾದಂಥ KJ ಜಾರ್ಜ್, ಹಾಗೆ DV ಸದಾನಂದ ಗೌಡರು ಮಾಜಿ CM ಅವ್ರನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಂಸದರಾದಂಥ ತೇಜಸ್ವಿ ಸೂರ್ಯ, PC ಮೋಹನ್ ಇವರೆಲ್ಲರೂ ಕೂಡ ಬರಮಾಡ್ಕೊಂಡಂಥ ಸಂದರ್ಭ ಇದು. ಸೊ ಪ್ರಧಾನಿ ಮೋದಿಗೆ ಇವತ್ತು DCM DK ಶಿವಕುಮಾರ್ ಅಲ್ಲಿ ಸ್ವಾಗತ ಕೋರಿದರೆ, ವೇದಿಕೆಯ ಬಳಿ CM ಸಿದ್ದರಾಮಯ್ಯ ಅವ್ರನ್ನ ಬರಮಾಡಿಕೊಂಡ್ರು. BIETCಯ ಕ್ಯಾಂಪಸ್ ಬಳಿ CM ಸಿದ್ದರಾಮಯ್ಯ, ಏರ್ಪೋರ್ಟ್ನಲ್ಲಿ DCM DK ಶಿವಕುಮಾರ್ ಪ್ರಧಾನಿ ಮೋದಿ ಅವ್ರನ್ನ ಬರಮಾಡಿಕೊಂಡ್ರು. ಸೊ ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ BIETCಯ ವಿಶೇಷತೆ ಏನಿದೆ ಅಂತ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಏರ್ಕ್ರಾಫ್ಟ್ಗಳನ್ನು ಹೇಗೆ ಡಿಸೈನ್ ಮಾಡಲಾಗುತ್ತೆ, ಜೊತೆಗೆ ಮಹಿಳೆಯರಿಗೆ ಹೆಚ್ಚಿನ ಉತ್ತೇಜನ ಕೊಡೋದು, ಆತ್ಮನಿರ್ಭರ ಭಾರತದಲ್ಲಿ ಕೇವಲ ನಾವು ಇಲ್ಲಿ ತಯಾರು ಮಾಡೋದು ಮಾತ್ರ ಅಲ್ಲ, ಬೇರೆ ದೇಶಗಳಿಗೂ ಕೂಡ ಅದನ್ನು ರಫ್ತು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಇಲ್ಲಿ ಟ್ರೈನಿಂಗನ್ನು ನೀಡಲಾಗುತ್ತೆ ಅಂತ ಭಟ್ರ ಮಾರನಹಳ್ಳಿ
ಕ್ಯಾಂಪಸ್ಸನ್ನು ಈಗ ಉದ್ಘಾಟನೆ ಮಾಡಿ ಸೊ ಅಲ್ಲಿನ ವಿವರವನ್ನು ಪಡೆಯಲಾಗ್ತಾ ಇದೆ. ಒಂದು ಏರ್ಕ್ರಾಫ್ಟನ್ನು ರೆಡಿ ಮಾಡಬೇಕಾದ್ರೆ ಇರುವಂಥ ಪ್ರೊಸೀಜರ್ ಜೊತೆಗೆ ಹೇಗೆ ಅಲ್ಲಿ ಟ್ರೈನ್ ಮಾಡಲಾಗುತ್ತೆ ಅನ್ನೋದು ಸೊ ಪ್ರಧಾನಿ ಮೋದಿಯವರು ಖುದ್ದು ಅಲ್ಲಿನ ಯುವ ಪ್ರತಿಭೆಗಳ ಜೊತೆಗೆ ಮಾತನಾಡ್ತಾ ಒಂದಷ್ಟು ವಿವರವನ್ನು ಪಡಿತಾ ಇದ್ದಾರೆ. ಸೊ ಇದು ಪ್ರಧಾನಿ ಮೋದಿಯವರಿಗೆ BIETCಯ ಸಿಬ್ಬಂದಿ ಈಗ ವಿವರವನ್ನು ಕೊಡ್ತಿರುವಂಥ ಸಂದರ್ಭ. ಜೊತೆಗೆ IIT ಸೇರಿದ ಹಾಗೆ IISc ಇವರೆಲ್ಲರ ಜೊತೆಗೆ ಟೈಅಪ್ಪನ್ನು ಕೂಡ BITC ಹೊಂದಿದೆ. ಸೊ ಅಲ್ಲಿಂದ ತಯಾರಾಗುವಂಥ ಹೊಸ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಈಗಾಗಲೇ ಅವರು ಒಂದಷ್ಟು ಹೈರ್ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು 107 ಹೊಸದಾಗಿ ಹೈರ್ ಮಾಡುವಂಥ ಅನೌನ್ಸ್ಮೆಂಟ್ ಕೂಡ BIETCಯಿಂದ ಆಗಿತ್ತು. ಸೊ ಅದರಲ್ಲಿ 97 ಬೆಂಗಳೂರಿನಲ್ಲೇ ಇರುವಂಥ ಪ್ರತಿಭೆಗಳಿಗೆ ಒಂದಷ್ಟು ಅವಕಾಶವನ್ನು ಕೂಡ ಕಲ್ಪಿಸಲಾಗ್ತಾ ಇದೆ. ಸೊ 43 ಎಕರೆಯ ಭಾಳ ಬೃಹತ್ತಾದಂಥ ಕ್ಯಾಂಪಸ್ ಇದು. ಸೊ ಯಾವುದೇ ವಿದೇಶದಲ್ಲಿರುವಂಥ ಕ್ಯಾಂಪಸ್ಗಳಿಗೂ ಕೂಡ ಕಡಿಮೆ ಇಲ್ಲದ ಹಾಗೆ ಈ ಒಂದು ಕ್ಯಾಂಪಸ್ಸನ್ನು ನಿರ್ಮಾಣ ಮಾಡಲಾಗಿದೆ. ಏನು IT ಹಬ್ ಅಂತ ಬೆಂಗಳೂರನ್ನು ನಾವು ಕರಿತೀವಿ. ಸೊ ಅದಕ್ಕೆ ಮತ್ತೊಂದು ಸೇರ್ಪಡೆ BIETCಯ ಕ್ಯಾಂಪಸ್ ಅಂತ ನಾವು ಹೇಳ್ಬೋದು. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಅಲ್ಲಿ ಲೋಕಾರ್ಪಣೆಗೊಳಿಸಿದ ನಂತರ ಒಂದಷ್ಟು ವಿವರಣೆಯನ್ನು ಪಡೀತಿರುವಂಥ ಸಂದರ್ಭ ಇದು. ಸೊ ಸಾಫ್ಟ್ವೇರ್ ಇಂಜಿನಿಯರ್ಸ್, ಬಿಲ್ಲಿಂಗ್ ಅನಾಲಿಸ್ಟ್ಗಳಿರ್ಬೋದು, ಸ್ಟ್ರಕ್ಚರ್ ಅನಾಲಿಸಿಸ್ ಇಂಜಿನಿಯರ್ಸ್ ಇವರೆಲ್ಲರೂ ಕೂಡ ಅಲ್ಲಿ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಾಗುತ್ತೆ. ಹಾಗೆ ಪ್ರಾಡಕ್ಟ್ ರಿವ್ಯೂ ಇಂಜಿನಿಯರ್ಸ್ ಇರ್ತಾರೆ, ಅಸೋಸಿಯೇಟ್ ಸಿಸ್ಟಮ್ ಇಂಜಿನಿಯರ್ಸ್ ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇನ್ನು ಪ್ರೋಗ್ರಾಮ್ ಅನಾಲಿಸ್ಟ್ಗಳು ಹಾಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ ಆರ್ಕಿಟೆಕ್ಟ್ಸ್ ಇವರೆಲ್ಲರೂ ಕೂಡ ಈ ಕ್ಯಾಂಪಸ್ನಲ್ಲಿ ಕೆಲಸ ಮಾಡಲಿದ್ದಾರೆ. ಸೊ BITC ಇನ್ನಷ್ಟು ಹೊಸ ಸಿಬ್ಬಂದಿಗಳನ್ನು ಉತ್ಸಾಹಿ ಯುವಕರನ್ನ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಏರ್ಕ್ರಾಫ್ಟ್ ಸಂಬಂಧಪಟ್ಟ ಹಾಗೆ ಏನು ಯುವಕರಿಗೆ ಉತ್ಸಾಹ ಇರುತ್ತೆ, ಆದರೆ ಅವ್ರಿಗೊಂದು ಅವಕಾಶ ಅನ್ನೋದಿರಲ್ಲ. ಸೊ ಅಂಥವರಿಗೆ ಇದು ಅದ್ಭುತವಾದಂಥ ಅವಕಾಶ. ಸೊ ಭಾರತದಲ್ಲೂ ಕೂಡ ಇರುವಂಥ ಟ್ಯಾಲೆಂಟ್ಗಳಿಗೆ ಒಂದು ಎಕ್ಸ್ಪೋಜರ್ ಸಿಗೋದಕ್ಕೆ BITC ಕ್ಯಾಂಪಸ್ ಒಂದು ಅದ್ಭುತ ವೇದಿಕೆ ಆಗಿದೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಗ BITCಯ ಅಫಿಷಿಯಲ್ಗಳು ಒಂದಷ್ಟು ಮಾಹಿತಿಯನ್ನು ಅವರಿಗೆ ನೀಡ್ತಾ ಇದ್ದಾರೆ. ಸೊ ಕಂಪ್ನಿ ಒಂದು ವೆಬ್ಸೈಟ್ ಪ್ರಕಾರ ಅವರು ಈಗಾಗಲೇ IIT ಮುಂಬೈ, IIT ಡೆಲ್ಲಿ ಇವರೆಲ್ಲರ ಜೊತೆ ಕೂಡ ಒಂದಷ್ಟು ಟೈಅಪ್ಗಳನ್ನು ಮಾಡ್ಕೊಂಡಿದ್ದಾರೆ. ಫೌಂಡೇಶನ್ ಫಾರ್ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಟ್ರಾನ್ಸ್ಫರ್, IIT ಗಾಂಧಿನಗರ್ ಹಾಗೆ IITಯ ಮದ್ರಾಸ್ ಇನ್ಕ್ಯುಬೇಷನ್ ಸೆಲ್ ಇವರೆಲ್ಲದರ ಜೊತೆಗೆ ಎಲ್ಲರ ಜೊತೆಗೂ ಕೂಡ ಅವರ ಟೈಅಪ್ ಇರೋದ್ರಿಂದ ಸೊ ಅಲ್ಲಿಂದ ಏನು ರೆಡಿ ಆಗ್ತಾರೆ ವಿದ್ಯಾರ್ಥಿಗಳು ಅವರಿಗೆ ಇಲ್ಲಿ ಇನ್ನಷ್ಟು ಟ್ರೈನ್ ಮಾಡುವಂಥ ಒಂದು ವೇದಿಕೆ ಆಗಿರುತ್ತೆ. ಸೊ BITC ಕ್ಯಾಂಪಸ್ ದೇವನಹಳ್ಳಿ, ನಾವೀಗ ಅಲ್ಲಿನ ಎಲ್ಲ ಟೀಮ್ನ ಜೊತೆಗೆ ಒಂದು ಭಾವಚಿತ್ರವನ್ನು ಕೂಡ ತೆಗೆದುಕೊಂಡರು ಪ್ರಧಾನಿ ನರೇಂದ್ರ ಮೋದಿ. ಸೊ ಮಹಿಳೆಯರಿಗೆ ತರಬೇತಿ ನೀಡೋದಕ್ಕೆ ಉತ್ತೇಜಿಸುವಂಥ ಕಾರ್ಯಕ್ರಮಗಳು ಇಲ್ಲಿ ಅನೇಕವಾಗಿರುತ್ತೆ. ಪೈಲಟ್ಗಳಾಗಿ ರೆಡಿ ಮಾಡೋದು, ಜೊತೆಗೆ ಒಂದು ಏರ್ಕ್ರಾಫ್ಟನ್ನು ತಯಾರು ಮಾಡಬೇಕಾದ್ರೆ ಪುರುಷರು ಮಾತ್ರ ಅಲ್ಲ, ಮಹಿಳೆಯರ ಪಾತ್ರ ಕೂಡ ಭಾಳ ಮುಖ್ಯವಾಗಿರುತ್ತೆ ಅನ್ನೋ ನಾವು ಹಿಂದೆ ಈ ಇಸ್ರೋನ ಒಂದಷ್ಟು ಆಪರೇಷನ್ಗಳಲ್ಲೂ ಕೂಡ ನೋಡಿದ್ದೀವಿ. ಎಷ್ಟು ಪುರುಷರ ಪಾತ್ರ ಇದೆ, ಮಹಿಳೆಯರ ಪಾತ್ರ ಕೂಡ ಅಷ್ಟೇ ಇದೆ. ಯಾಕಂದರೆ ಭಾಳ ತಾಳ್ಮೆ ಬೇಕಾಗುತ್ತೆ, ಪೇಷನ್ಸ್ ಅನ್ನೋದು ಭಾಳ ಮುಖ್ಯ ಇಂಥ ಕೆಲಸಗಳಲ್ಲಿ. ಸೊ ಹಾಗಾಗಿ ಮಹಿಳೆಯರನ್ನು ಕೂಡ ಇದರಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಕೆಲಸ ಆಗುತ್ತೆ. ಅವ್ರನ್ನ ಟ್ರೈನ್ ಮಾಡುವಂಥ ಕೆಲಸ ಈ ಒಂದು BITC ಕ್ಯಾಂಪಸ್ನಲ್ಲಿ ನಡೆಯಲಿದೆ. ಭಾಳ ಹೈಫೈ ಆದಂಥ ಟೆಕ್ನಾಲಜಿ ಮತ್ತು ಒಂದಷ್ಟು ಸೌಲಭ್ಯಗಳಿರುವಂಥ ಕ್ಯಾಂಪಸ್ ಇದು. ಸೊ ಪ್ರಧಾನಿ ಮೋದಿಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ ಅಧಿಕಾರಿಗಳು. ಏನು BITCಯ ಬೋಯಿಂಗ್ ಯೂನಿವರ್ಸಿಟಿ ಅವರ ಒಂದು ಹೆಡ್ ಕ್ವಾರ್ಟರ್ಸ್ ಇರೋದು ನವದೆಹಲಿಯಲ್ಲಿ. ಸೊ ಅಲ್ಲಿಂದ ಈಗ ದಕ್ಷಿಣ ಭಾರತಕ್ಕೂ ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಹೀಗೆ ಚೆನ್ನೈ, ಹೈದರಾಬಾದ್, ಬೇರೆ ಬೇರೆ ಕಡೆ ಕೂಡ ಒಂದಷ್ಟು ಪ್ಲ್ಯಾನಿಂಗ್ಗಳನ್ನು ಮಾಡ್ಕೊಳ್ಳಾಗ್ತಿದೆ ಮುಂದಿನ ಹಂತದಲ್ಲಿ. ಆದರೆ ಬೆಂಗಳೂರಿನಲ್ಲಿ ಹೆಚ್ಚಿನ ಒಂದು ಫೋಕಸ್ ಇರೋದರಿಂದ, ಹೆಚ್ಚಿನ ಪ್ರತಿಭೆಗಳು ಇಲ್ಲಿಂದ ಜನರೇಟ್ ಆಗ್ತಾ ಇರೋದ್ರಿಂದ ಬೆಂಗಳೂರಿನಿಂದ ಸೊ ಅವ್ರನ್ನ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಈಗ BITC ಪ್ಲ್ಯಾನನ್ನು ಹಾಕ್ಕೊಂಡಿದೆ. ಸೊ ಭಾರತದ ಒಂದು ಭದ್ರತೆ ಸಂಬಂಧಪಟ್ಟ ಹಾಗೆ ಏರ್ಕ್ರಾಫ್ಟ್ಗಳನ್ನು ರೆಡಿ ಮಾಡೋದು, ಹೆಲಿಕಾಪ್ಟರ್ಗಳನ್ನು ರೆಡಿ ಮಾಡುವಂಥದ್ದು ಇರ್ಬೋದು, ಎಲ್ಲವನ್ನು ಕೂಡ ಒಂದಷ್ಟು ಪ್ಲ್ಯಾನ್ ಮಾಡುವಂಥ ವೇದಿಕೆ ಇದಾಗಿದೆ, ಪ್ಲ್ಯಾಟ್ಫಾರ್ಮ್ ಇದಾಗಿರುತ್ತೆ. ಕಿರಣ್ ಹನ್ಯಡ್ಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಕಿರಣ್, ಇವತ್ತು BITCಯ ಕ್ಯಾಂಪಸ್ ಲೋಕಾರ್ಪಣೆಗೊಂಡಿದೆ. ಸೊ ಈ ಸಂದರ್ಭ ಏನೇನು ಅಪ್ಡೇಟ್ ಇದೆ, ಏನೆಲ್ಲ ವಿಶೇಷತೆ, ಕ್ಯಾಂಪಸ್ನಿಂದ ಆಗುವಂಥ ಬೆನಿಫಿಟ್ಗಳು ಏನು ಅಂತ? ಅವಿನಾಶ್, ಸುಮಾರು 43 ಎಕರೆ ಪ್ರದೇಶದಲ್ಲಿ ಸ್ಥಾಪನೆ ಆಗಿರುವಂತಹ BITC ಕ್ಯಾಂಪಸ್ ನ ಇವತ್ತು ಪ್ರಧಾನಿಯವರು ಲೋಕಾರ್ಪಣೆ ಮಾಡಿದ್ದಾರೆ. ಪ್ರಮುಖವಾದಂತಹ ಗಮನಾರ್ಹ ವಿಷಯ ಏನಂದ್ರೆ, ಬೋಯಿಂಗ್ ಸಂಸ್ಥೆಯು ಅಮೆರಿಕದಿಂದ ಹೊರಗಡೆ, ಅಮೆರಿಕದ ಆಚೆಗೆ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಿರುವಂತಹ ಕ್ಯಾಂಪಸ್ ಇದಾಗಿರುವಂತದ್ದು. ಸುಮಾರು 1600 ಕೋಟಿಯಷ್ಟು ಹೂಡಿಕೆಯನ್ನ ಈ ಕ್ಯಾಂಪಸ್ ನಲ್ಲಿ ಬೋಯಿಂಗ್ ಕಂಪನಿ ಮಾಡಿದೆ. ಕೇಂದ್ರ ಸರ್ಕಾರ ಸಹಭಾಗಿತ್ವದಲ್ಲಿ ಏರೋಸ್ಪೇಸ್ ಪಾರ್ಕ್ ನಲ್ಲಿ ಸ್ಥಾಪನೆ ಮಾಡಿರುವಂತಹ ಕ್ಯಾಂಪಸ್ ನ ಇವತ್ತು ಪ್ರಧಾನಿಯವರು ಉದ್ಘಾಟನೆ ಮಾಡಿರುವಂತದ್ದು. ಇಲ್ಲಿ ಇದರ ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ, ಬೋಯಿಂಗ್ ಸುಕನ್ಯಾ ಅನ್ನುವಂತ ಒಂದು ಕಾರ್ಯಕ್ರಮ
ಕಾರ್ಯಕ್ರಮವನ್ನು ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಇದು ಪ್ರಮುಖವಾಗಿ ಏನಂದ್ರೆ ಏವಿಯೇಷನ್ ಸೆಕ್ಟರ್ ಮತ್ತು ಏರೋಸ್ಪೇಸ್ ಪಾರ್ಕ್ ಗಳಲ್ಲಿ ಇಲ್ಲಿ ಯುವತಿಯರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅವಕಾಶವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಈ ಬೋಯಿಂಗ್ ಸುಕನ್ಯಾ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಲಾಂಚ್ ಮಾಡಲಾಗ್ತದೆ. ಅದೇ ರೀತಿ ಗಣಿತ, ಇಂಜಿನಿಯರಿಂಗ್ ಮತ್ತೆ ಅದೇ ರೀತಿ ವಿಜ್ಞಾನ ಹಾಗೂ ತಂತ್ರಜ್ಞಾನ ಈ 4 ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅವಕಾಶ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸುವಂತ ನಿಟ್ಟಿನಲ್ಲೂ ಕೂಡ ಅದಕ್ಕೊಂದು ಪ್ರೋತ್ಸಾಹವನ್ನು ಕೊಡುವಂತ ನಿಟ್ಟಿನಲ್ಲೂ ಕೂಡ ಈ ಬೋಯಿಂಗ್ ಸುಕನ್ಯಾ ಅನ್ನುವಂತ ಕಾರ್ಯಕ್ರಮವನ್ನ ಇಲ್ಲಿ ಲಾಂಚ್ ಮಾಡಲಾಗ್ತಿದೆ. ಅಂದ್ರೆ ಈ 4 ಕ್ಷೇತ್ರಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಈ 4 ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರಿಗೆ ಅವಕಾಶವನ್ನು ಕೊಡುವಂತದ್ದು ಮತ್ತು ಅವರಿಗೆ ಕೌಶಲ್ಯ ಆಧಾರಿತವಾದಂತಹ ತರಬೇತಿಯನ್ನು ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅವಕಾಶ ಮಾಡಿಕೊಡುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಇದಕ್ಕೆ ಅವರಿಗೆ ಬೇಕಾದಂತಹ ಪ್ರೋತ್ಸಾಹ ಮತ್ತು ಸ್ಟೈಫಂಡ್ ಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲೂ ಕೂಡ ಮತ್ತು ದೇಶದ 5 ಕಡೆ ಲ್ಯಾಬ್ ಗಳನ್ನ ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಒಂದು ಅನುಕೂಲ ಆಗುತ್ತೆ. ಹೀಗಾಗಿ ಈ 2 ಕಾರ್ಯಕ್ರಮಗಳನ್ನು ಇವತ್ತು ಪ್ರಧಾನಿಯವರು ಉದ್ಘಾಟನೆ ಮಾಡಿದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅದೇ ರೀತಿ ವಿಧಾನಸಭೆ ವಿಪಕ್ಷ ನಾಯಕ ಅಶೋಕ್ ಅವರು ಮತ್ತು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಉಪಸ್ಥಿತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಈ ಒಂದು ಬೋಯಿಂಗ್ BIETC ಕ್ಯಾಂಪಸ್ ಅನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕಿರಣ್.